ದೇಶದಲ್ಲಿ 4ನೇ ಹಂತದ ಮತದಾನ ಬಿರುಸುಗೊಳ್ತಾ ಇದೆ. ಬೆಳಗ್ಗೆ 9 ಗಂಟೆವರೆಗೆ 10.4ರಷ್ಟು ವೋಟಿಂಗ್ ಆಗಿದೆ. ಇವತ್ತು ದಿನಾಂಕ 13 ಹಲವು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. 10 ರಾಜ್ಯಗಳ 96 ಕ್ಷೇತ್ರಗಳಲ್ಲಿ ಮತದಾನ ಆಗ್ತಾ ಇದೆ. ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರ, ಜಾರ್ಖಂಡ್, ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಮತದಾನ ಆಗ್ತಾ ಇದೆ. ಒಟ್ಟು 10 ರಾಜ್ಯಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ನಡೀತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಚುನಾವಣೆಗಳು ಒಟ್ಟಿಗೆ ನಡೀತಾ ಇದ್ದಾವೆ. ಕುಟುಂಬ ಸಮೇತವಾಗಿ ಬಂದು ಪ್ರಮುಖ ಗಣ್ಯರು ಮತದಾನ ಮಾಡ್ತಾ ಇದ್ದಾರೆ. ಎಸ್, ನಮ್ಮ ರಾಜ್ಯದಲ್ಲಿ ಚುನಾವಣೆ ಮುಕ್ತಾಯವಾಗಿತ್ತು. ಇದೀಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. 10 ರಾಜ್ಯಗಳ ಲೋಕಸಭೆ ಚುನಾವಣೆ ಇದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಒಟ್ಟಿಗೆ ನಡೀತಾ ಇದೆ. ಬಹಳ ತುರುಸಿನ ಸ್ಪರ್ಧೆ ಏರ್ಪಡ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅಲ್ಲಿನ ಪ್ರಮುಖ ಗಣ್ಯರು ಮತದಾನ ಕೇಂದ್ರಕ್ಕೆ ಆಗಮಿಸಿದ್ದಾರೆ, ಮತದಾನ ಮಾಡ್ತಾ ಇದ್ದಾರೆ. ಮತದಾನದ ಮೂಲಕ ತಮ್ಮ ಸಂವಿಧಾನಬದ್ಧ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಚುನಾವಣೆ ಬಹಳ ಬಿರುಸಿನಿಂದ ಹೋಗ್ತಾ ಇದೆ. ಬಹಳ ತುರುಸಿನ ಸ್ಪರ್ಧೆ ಇದೆ. ಆಂಧ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಜಗನ್ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿತಾರಾ? TDPಯ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಈಗ ಗೆಲುವಿನತ್ತ ದಾಪುಗಾಲು ಹಾಕ್ತಾರಾ? ಆಂಧ್ರದ ರಾಜಕೀಯ ಏನೆಲ್ಲ ಬದಲಾವಣೆಗೆ ಸಾಕ್ಷಿ ಆಗುತ್ತೆ? ಲೋಕಸಭೆಗೆ ಆಂಧ್ರದಿಂದ ಕೊಡುವಂಥ ಕೊಡುಗೆ ಏನು? ವಿಧಾನಸಭೆಯಲ್ಲಿ ಯಾರು ಅಧಿಕಾರ ಹಿಡಿತಾರೆ? ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ನೋಡ್ತಾ ಇದ್ದೀರಿ, ಹೈದರಾಬಾದ್ನ ಈ ಬಾರಿ ಬಹಳ ಸದ್ದು ಮಾಡಿದಂಥ ಅಭ್ಯರ್ಥಿ ಮತದಾನ ಮಾಡ್ತಾ ಇದ್ದಾರೆ. ಹೈದರಾಬಾದ್ನ ಚಾರ್ಮಿನಾರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರು, BJP ಅಭ್ಯರ್ಥಿ ಅವರು ಕೂಡ ಈಗ ಮತದಾನ ಮಾಡಿ ಗೆಲುವಿನ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಸಿನಿಮಾ ನಟಿಯಾಗಿಯೂ RSSನ ಕಟ್ಟಾಳವಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದರು. ಸೊ ಹೀಗಾಗಿ 4ನೇ ಹಂತದ ಮತದಾನದಲ್ಲಿ ತೊಡಗಿಕೊಂಡಿದ್ದಾರೆ. ಯಾರನ್ನ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ 10 ರಾಜ್ಯಗಳಿಂದ ಲೋಕಸಭೆಗೆ ಕಳಿಸ್ತಾರೆ? ಯಾರನ್ನ ಗದ್ದುಗೆ ಹಿಡಿಯುವಂತೆ ಮಾಡ್ತಾರೆ? ಯಾರು ಸೋತು ಮನೆಗೆ ಮರಳ್ತಾರೆ? ಇದೆಲ್ಲವೂ ಕೂಡ ಜೂನ್ 4ರ ಫಲಿತಾಂಶದಂದು ಪ್ರಕಟ ಆಗುತ್ತೆ.